ಕೃಷ್ಣಾ ಮೇಲ್ದಂಡೆ ಯೋಜನೆ ತೀರ್ಪು ಬರುವ ಹಂತದಲ್ಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ 3 ರಾಜ್ಯಗಳ ಆರ್ಗ್ಯುಮೆಂಟ್ ಆಗಿ ಹೋಗಿದೆ. ನಾನೇ ಹೋಗಿದ್ದೆ ಆವಾಗ. ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ನಡೀತದೆ ನೋಡಿದೆ ನಾನು. ಇನ್ನೊಂದು ರಾಜ್ಯದ್ದು ಉಳಿದಿದೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಪ್ರತ್ಯೇಕ ಆದದ್ರಿಂದ ಇನ್ನೊಂದು ರಾಜ್ಯದ್ದು ಉಳಿದಿದೆ. ಅದು ಒಂದು ಆರ್ಗ್ಯುಮೆಂಟ್ ಆದರೆ ಇವತ್ತೇ ಆದರೆ ನಾಳೆನೇ ಜಜ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. 20 ಹಳ್ಳಿಗಳ ಸ್ಥಳಾಂತರ R&R ವರ್ಕ್ಸ್ ಮೊದಲು ಆಗಬೇಕು. ನಾವು ಪ್ರಾರಂಭ ಮಾಡಿದ್ದೀವಿ, ಅದು ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಲ್ಯಾಂಡ್ ಎಕ್ವಿಷನ್ 1,32,000 ಎಕರೆ ಆಗಬೇಕಾಗಿತ್ತು. ನಮ್ಮ ಸರ್ಕಾರದ ಅವಧಿಯಲ್ಲಿ ಸುಮಾರು 27,000 ಎಕರೆಯಷ್ಟು ನಾವು ಮಾಡಿದ್ವಿ. ಮತ್ತು ಭೂ ಪರಿಹಾರಕ್ಕೆ ಕೊಡಲಿಕ್ಕೆ, ರೈತರಿಗೆ ಪೇಮೆಂಟ್ ಮಾಡಲಿಕ್ಕೆ, ಹಳ್ಳಿಗಳ ಮುಳುಗಡೆಗೆ ಪೇಮೆಂಟ್ ಮಾಡಲಿಕ್ಕೆ 2,000 ಕೋಟಿ ರೂಪಾಯಿ ಅಕೌಂಟ್ನಲ್ಲಿ ಹಣ ಇತ್ತು ನಿಗಮದಲ್ಲಿ. ಅದನ್ನು ಕೂಡ ಈ ಸರ್ಕಾರ ಡೈವರ್ಟ್ ಮಾಡಿಕೊಂಡಿದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ಒಂದು 10,000 ಕೋಟಿ ಬಿಡುಗಡೆ ಮಾಡಿ 1,32,000 ಎಕರೆ ಭೂಮಿಯಲ್ಲಿ ಏನು ಬಾಕಿ ಉಳಿದಿರ್ತಕ್ಕಂಥ ಜಮೀನನ್ನು ಸುಮಾರು 1,00,000 ಎಕರೆಗಿಂತಲೂ ಇನ್ನೂ ಹೆಚ್ಚು ಪರಿಹಾರ ಕೊಡಬೇಕಾಗ್ತದೆ. ಅದನ್ನು ಕೊಡ್ತಕ್ಕಂಥ ಕೆಲಸ, ಭೂ ಸ್ವಾಧೀನ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಎಲ್ಲದಕ್ಕಿಂತಲೂ ನಾಳೆನೇ ನೀರು ನಿಲ್ಲಿಸಿದರೆ ಆ ಹಳ್ಳಿ ಜನ 20 ಹಳ್ಳಿಯವರು ಎಲ್ಲಿ ಹೋಗಬೇಕು? ಅದಕ್ಕಾಗಿ ಕೂಡಲೇ R&R ವರ್ಕ್ಸ್ RCಗಳು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸಿದ್ದರಾಮಯ್ಯನವರು ಕೊಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೀನಿ. ಸಿದ್ದರಾಮಯ್ಯನವ್ರಿಗೆ ಮೊನ್ನೆ ದೆಹಲಿ ಮೀಟಿಂಗ್ದಲ್ಲಿಯೂ ಕೂಡ ನಾನು ಒತ್ತಾಯ ಮಾಡಿದ್ದೀನಿ. ನಿಮ್ಮ ರಾಜಕೀಯ ಜೀವನ, ನಿಮಗೆ ರಾಜಕೀಯ ಪುನರ್ಜನ್ಮ ಸಿಕ್ಕಿದ್ದೇ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಿಂದ. ಅದನ್ನು ಮರಿಬೇಡ್ರಿ, ಋಣ ತೀರಿಸೋ ಕೆಲಸ ಮಾಡಿರಿ ಅಂಥೇಳಿ ಸಿದ್ದರಾಮಯ್ಯನವ್ರಿಗೆ ನಾನು ಈಗಾಗಲೇ ಒತ್ತಾಯ ಮಾಡಿದ್ದೀನಿ.